ಮೇಯರ್ ಮಾಡಬೇಕು, ಇದು ಮೊದಲೇ ಕಂಡೀಷನ್ ನಿಶ್ಚಿತವಾಗಿಯೂ. ಮತ್ತು ಮೇಲಾಗ ಈಗ ಶಿವಸೇನೆಗೆ ಅದು ಬೇಕಾಗ್ಯದ. ಯಾಕೆ ನಮ್ಮ ಶಿವಸೇನೆ ಒಂದು ಆಗ್ಬಿಡಲಪ್ಪ ಇಲ್ಲೇ ಮುಂಬೈಯಲ್ಲೇ ಅಟ್ಲೀಸ್ಟ್ ನಮ್ಮ ಕೈಯಾಗ ಅಧಿಕಾರ ಉಳಿತದ ಅಂಥದ್ದು ಇವ್ರದ್ದು ತರ್ಕ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ನಮ್ಮ ಉದ್ಧವ್ ಠಾಕ್ರೆ ಅವರು ಸಹಿತ ಈ ಎಲ್ಲ ಘಟನೆಯಲ್ಲಿ ಕ್ಯಾಲ್ಕುಲೇಷನ್ದಿಂದ ಮತ್ತು ಶಿಂದೆ ಅವ್ರದ್ದು ಗ್ರೀನ್ ಸಿಗ್ನಲ್ ಹೋದಂಗೆ ಕಾಣ್ತಾ ಇದ್ದಾವೆ. ಹೀಗಾಗಿ ನಾವು ಗೌರ್ಮೆಂಟ್ ಮಾಡ್ತೀವಿ, ನಮ್ಮವ್ರು ಮೇಯರ್ ಆಗ್ತಾರೆ ಅನ್ನೋದು ಶಿವಸೇನೆಯ ಪ್ರಬಲವಾದ. ಆದರೆ ಅದೇ ಕಾಲಕ್ಕೆ ಬಿ ಜೆ ಪಿ ಅಂತ ಪ್ರಯತ್ನ ನಿಲ್ಲಿಸಿಲ್ಲ. ಯಾಕಂದರೆ ಸುಲಭ ಬಿಟ್ಟು ಕೊಡೋದೂ ಇಲ್ಲ ಅದು. ಯಾಕಂದರೆ ಬಿ ಜೆ ಪಿ ಇಲ್ಲಿವರೆಗೆ 11 ವರ್ಷದ ಇತಿಹಾಸ ನೋಡಿದಾಗ ಅವ್ರ ಜಿದ್ದಿ ಭಾಳ ಅದ. ಮತ್ತು ಮೀಡಿಯಾವ್ರಿಗೆ ಆಗದ ಒಂದು ಸಣ್ಣ ವಿಷಯವನ್ನು ಸಹ ದೊಡ್ಡದು ಮಾಡೋದ್ರಲ್ಲಿ ಭಾಳ ಪಾರಂಗತರಿದ್ದಾರೆ. ಬುದ್ಧಿವಂತರು ಸಹ ಅಲ್ಲಿ ಸಂಘದ. ಹೀಗಾಗಿ ಈ ಸಂಘ ಪರಿವಾರದ ಪ್ರಭಾವದಿಂದಾಗಿ ಬಿ ಜೆ ಪಿಯವರು ಅಲ್ಲಿ ಸುಲಭವಾಗಿ ಬಿಟ್ಟುಕೊಳ್ಳೋದಿಲ್ಲ. ಆದರೂ ಇವತ್ತು ಏಕನಾಥ್ ಶಿಂದೆದಿಂದವರು ತಮ್ಮ ಹಿಂದಾದಂಥ ಒಂದು ಅನ್ಯಾಯಕ್ಕೆ ಸೇಡು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದ. ಮತ್ತು ರಾಜಕೀಯದಲ್ಲಿ ಇರೋದನ್ನು ಇವತ್ತಿನ ಮಿತ್ರ ನಾಳೆ ವೈರಿ, ನಾಡದ ಮಿತ್ರ. ಈ ದಿಶೆಯಲ್ಲೇ ಈ ಮುಂಬೈ ಈ ಒಂದು ಏನದಪ್ಪ BMC ಚುನಾವಣೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿರ್ತಾ ಇದೆ ಅಂತ. ಬಿ ಜೆ ಪಿ ಏನೋ ಖುಷಿಪಟ್ಟಿತ್ತು, ಎಲ್ಲಪ್ಪ ನಮ್ಮ ನಕ್ಕೆ ಆಯಿತು, ನಮ್ಮವ್ರು ಆಗ್ತಾರಂತೇಳಿ. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅದು ಅವ್ರ ಕೈಯಿಂದ ಕಸ್ಕೊಳ್ಳೋಂಥ ಪ್ರಯತ್ನ ಮ್ಯಾಕ್ಸಿಮಮ್ ನೋಡ್ತಾವೆ. ಇನ್ನು ಕಾದು ನೋಡ್ಬೇಕು ಯಾರೇನು ಮಾಡ್ಬೋದು ಅಂತ. ಯಾಕಂದರೆ 22ನೇ ತಾರೀಕಿಗೆ